ಹಲೋ ಗಾಯ್ಸ್, ಇವತ್ತು ಬೆಳಿಗ್ಗೆ ಎದ್ದು ಎಂತಾಯ್ತಂದರೆ ಒಂದು ಮೊಯೆ ಸಿಚುವೇಶನ್ ಆಯಿತು. ಎಂತಕ್ಕಂದರೆ ನಾನು ಮಲ್ಕೊಂಡಿದ್ದೆ. ಬೆಳಿಗ್ಗೆ ಪೀತು ಫೋನ್ ಮಾಡಿ ಒಂಚೂರು ಬಸ್ ಮಿಸ್ ಆಯಿತು, ಬಿಡ್ಲಿಕ್ಕೆ ಬಾ ಅಂತ ಹೇಳಿದ. ಅದಕ್ಕೋಸ್ಕರ ಬೆಳಿಗ್ಗೆ ಬೈಕ್ ಸ್ಟಾರ್ಟ್ ಮಾಡಿ ಹೋಗುವಂತ ಸ್ಟಾರ್ಟ್ ಮಾಡಿದ್ದೆ. ಬಟ್ ಇವಾಗ ಒಂಚೂರು ಬೈಕಲ್ಲಿ ಪ್ರಾಬ್ಲಮ್ ಉಂಟು, ಯಾಕಂದರೆ ಮಾರ್ನಿಂಗ್ ಸ್ಟಾರ್ಟ್ ಆಗೋದಿಲ್ಲ. ಸೊ ಅಂದರೆ ಸೆಲ್ಫ್ ತಗೊಳ್ಳೋದಿಲ್ಲ. ಅದಕ್ಕೆ ನಾನೇನು ಮಾಡಲಿಕ್ಕೆ ಹೋದೆ ಅಂದರೆ ಜರ್ಕ್ ಕೊಟ್ಟೆ. ಜರ್ಕ್ ಅದು ಒಬ್ಬನೇ ಸೆಕೆಂಡ್ ಗೇರಿಗೆ ಹಾಕಿ ಜರ್ಕ್ ಕೊಟ್ಟು ಸ್ಟಾರ್ಟ್ ಮಾಡಲಿಕ್ಕೆ ಹೋದೆ. ಬಟ್ ನೀವು ನೋಡ್ತಿರುವಾಗ ಇವಾಗ ಮಳೆ ಬಂದಿದೆಯಲ್ಲ, ಸೊ ನಾನು ಅದು ಇದು ಮಾಡ್ತಿರುವಾಗ ಎಂತಾಯ್ತು ಅಂದರೆ ಲೆಫ್ಟ್ ಹ್ಯಾಂಡಲ್ಲಿ ಕ್ಲಚ್ ಬಿಟ್ಟಿದ್ದಲ್ಲ. ಸೊ ಇನ್ನೊಂದು ಸಲ ಹಿಡಿಲಿಕ್ಕೆ ಕ್ಲಚ್ ಅಂದರೆ ಗಾಡಿ ಪಿಕಪ್ ಆಗೋತ್ತಿಗೆ ಕ್ಲಚ್ ಹಿಡಿಯುವಾಗ ಸ್ಲಿಪ್ಪಾಗಿ ಫುಲ್ ಆಕ್ಸಿಲೇಟರ್ ಹೋಗಿ ಬೈಕ್ ಇತ್ತು, ಕ್ರ್ಯಾಶ್ ಆಯಿತು. ಸೊ ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಎಲ್ಲ ಆಗಿದೆ. ಅದಕ್ಕೆ ಇವಾಗ ಶೋರೂಮ್ಗೆ ಹೋಗಿ ಕ್ರ್ಯಾಶ್ ಕಾರ್ಡ್ ಎಲ್ಲ ಹೋಗಿದೆ. ಸೊ ಸ್ಕ್ರ್ಯಾಶ್ ಕಾರ್ಡ್ ಮತ್ತು ಇಂಡಿಕೇಟರ್ ಎಲ್ಲ ಹೊಸತು ಹಾಕಿಸ್ಕೊಂಡು ಬರಬೇಕು. ಅದಕ್ಕೆ ಧನುನಿಗೆ ಹೊರಡಿಸ್ತಾ ಇದ್ದೇನೆ ಬೇಗ, ಸುಮ್ಮನೆ ಒಬ್ಬನೇ ಅಂದಾಗೆ ಹೋಗೋದು ಹೇಳಿ. ಪುಣ್ಯಾತ್ಮ ಇವಾಗ 9:30 ಆದರೆ ಇವಾಗ ಎದ್ದಿದ್ದಾನೆ ಪಾಪ. ಮಕ್ಕಳಿಗೆ ಅಂತ ಹೇಳೋದು, ಅಮ್ಮನೇ ಇವಾಗ 9:30ಗೆ ಎದ್ದರೆ ಗಜಬ್ ಬೇಜತಿ. ಇವಾಗ ಧನುಷ್ನಿಗೆ ಹೊರಡಿಸಿ ಕರ್ಕೊಂಡು ಹೋಗ್ತಾ ಇದ್ದೇನೆ, ನೋಡ್ತಾ ಇರ್ಬೋದು. ಇವಾಗ ಫಸ್ಟಿಗೆ ಗಾಡಿ ಅಂತೆಲ್ಲ ಆಯ್ತು ಅಂತ ತೋರಿಸ್ತೇನೆ ಬನ್ನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಂಡಿಕೇಟರ್ ಮತ್ತು ಇಲ್ಲಿ ಇದು ಸ್ಕ್ರ್ಯಾಚಸ್, ಹಾಗೆಯೇ ಇಲ್ಲಿ ಡೂಮಲ್ಲಿ ಸ್ಕ್ರ್ಯಾಚ್, ಮತ್ತು ಲಿವರ್ ಇಲ್ಲಿ, ಹಾಗೆಯೇ ಕ್ರ್ಯಾಶ್ ಕಾರ್ಡ್ ಹೋಯಿತು, ಕ್ರ್ಯಾಶ್ ಕಾರ್ಡ್ ಹಾಕಿಸ್ಕೋಬೇಕು. ಮತ್ತು ಬೇರೆ ಅಂದರೆ ಸ್ಯಾಡಲ್ ಸ್ಕ್ರ್ಯಾಚ್ ಆಯಿತು. ಇದು ಒಂಚೂರು ಇದು ಕ್ರ್ಯಾಶ್ ಕಾರ್ಡ್ ಒಂದು ಚೇಂಜ್ ಮಾಡಬೇಕು. ಆಮೇಲೆ ಇದು ಗಾಡಿ ಎಂತಂದರೆ ಬೆಳಿಗ್ಗೆ ಹೊತ್ತಿಗೆ ಸೆಲ್ಫ್ ತಗೊಳ್ಳೋದಿಲ್ಲ ಮಾರೆ ಕರ್ಮ. ಒಂದು ನಿಮಿಷ, ಬೆಳಿಗ್ಗೆ ಹೊತ್ತಿಗೆ ಸೆಲ್ಫ್ ತಗೊಳ್ಳೋದಿಲ್ಲ. ಎಲ್ಲ ಬೆಳಿಗ್ಗೆ ಆಗಿ ಕರ್ಮ ಬೆಳಿಗ್ಗೆ ಜಸ್ಟ್ ಈ ಥರ ಇದಾಗ್ತದೆ, ಬ್ಲಿಂಕ್ ಆಗ್ತದೆ ಈ ಥರ ಜಸ್ಟ್ ಅಂದರೆ ಹೀಗೆ ಸೆಲ್ಫ್ ಫಸ್ಟ್. ಬ್ಯಾಟ್ರಿ ಎಲ್ಲ ಸೆಲ್ಫ್ ಮೋಟರ್ ಇರ್ತದೆ. ಹೌದಾ? ಹಲೋ. ಸೊ ಫೈನಲಿ ಇವಾಗ ಶೋರೂಮ್ಗೆ ಬಂದಾಯಿತು. ಇವಾಗ ಇದರಲ್ಲಿ ಎಂತಕ್ಕೆ ಆ ಥರವಾ? ಮತ್ತು ಇದರಲ್ಲಿ ಎಂತಂದರೆ ಇದು ಇಂಡಿಕೇಟರ್ ಒಂದು ಚೇಂಜ್ ಮಾಡಬೇಕಿತ್ತೇನೆ. ಇಂಡಿಕೇಟರ್ ಲೆಫ್ಟ್ ಇದೆ ಅಲ್ಲ ಆಗ್ತಿದೆಯಾ? ಯಾವುದು ಅಲ್ಲ ಆಗ್ತದೆ, ಅದು ಬಿತ್ತು ಮಾರ ಬೆಳಿಗ್ಗೆ ಕರ್ಮ. ಹಾಂ, ಅದಂದ್ರೆ ಅದೇ ಆಗಲಿಲ್ಲಲ್ಲ. ಲೈಕ್ ಮಾಡಿ ಹಾಕುವ. ಜರ್ಕ್ ಕೊಡ್ಲಿಕ್ಕೆ ಹೋಯ್ತಾ, ಅದು ಸಾವು ಹ್ಯಾಂಡ್ ಸ್ಲಿಪ್ ಆಗಿ ಗಾಡಿ ಇದಾಯಿತು. ಅದು ಯೂಟ್ಯೂಬಿಗೆ ಹಾಂ. ಇವರೇ ಮೇನ್ ಮೆಕ್ಯಾನಿಕ್ ಇವರೇ ಅಂತ ಇಲ್ಲಿದ್ದು ಬ್ರಹ್ಮವರದ್ದು, ನೋಡ್ತಾ ಇರ್ಬೋದು ನೀವು. ಸೊ ನಿಮಗೆ ಏನಾದರೂ ಏನು ಇವರು ಸೆಕೆಂಡ್ ಮೆಕ್ಯಾನಿಕ್, ಇವರ ನೆಕ್ಸ್ಟ್ ಇವರಂತೆ. ಇನ್ ಕೇಸ್ ಇವರು ಇಲ್ಲ ಅಂದರೆ ಇವರೇ ಇನ್ಚಾರ್ಜ್ ಇಲ್ಲಿ, ನೋಡ್ತಾ ಇರ್ಬೋದು. ಮತ್ತು ಇದು ಸ್ಟಿಕ್ಕರ್ ಉಂಟಾ? ಫೇರಿಂಗ್ ಇದೆ, ಡೂಮ್ ಇದೆ ಇಲ್ವಾ? ಸರ್ ಅದು ಸ್ಟಿಕ್ಕರ್ ಸಿಗೋದು ಕಷ್ಟ ಅಂತೆ, ನೋಡುವ. ಇನ್ ಕೇಸ್ ಅದು ಸ್ಟಿಕ್ಕರ್ ಸಿಗಲಿಲ್ಲ ಅಂದರೆ ಬೇರೆ ಎಂತಾದ್ರು ಸ್ಟಿಕ್ಕರ್ ಸಿಗಲ್ಲ ಅಂತಲ್ಲ, ಈಗ ನಮ್ಮ ಸ್ಟಾಕ್ ಇಲ್ವಾ? ತರಿಸ್ಬೇಕಾಗ್ತದಾ? ಹೌದು. ಇಲ್ಲ ಆಗುತ್ತೆ ನಿಮಗೆ 2 days ಇಡ್ಬೋದಾ ಗಾಡಿ? 2 days? 2 days ಸ್ವಲ್ಪ ಕಷ್ಟ ಆಗ್ತಿದೆ ನೋಡಿ. ಇವತ್ತು ಸಿಗ್ಲಿಕ್ಕಿಲ್ವಾ? ಕೇಳ್ತೆ. ಸ್ಟಿಕ್ಕರ್ ಇಲ್ಲಾರು ತೊಂದರೆ ಇಲ್ಲ, ಅದು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಹಾಕಿಸ್ಬೋದು ಬೇಕಾದ್ರೆ. ಯಾಕಂದರೆ ಅದೇ ರೆಡಿ ಇದು ಮಾಡಿಸ್ಬೋದಾ? ಸೊ ಇವಾಗ
ಸ್ಟಿಕ್ಕರ್ ಸ್ವಲ್ಪ ಡಿಲೇ ಆಗ್ತದಂತೆ ನೋಡು. ಸ್ಟಿಕ್ಕರ್ ಇನ್ ಕೇಸ್ ಡಿಲೇ ಆಗೋದಾದರೆ ಕ್ರ್ಯಾಶ್ ಕಾರ್ಡ್ ಮತ್ತು ಇಂಡಿಕೇಟ್ರ್ ಒಂದು ಹಾಕಿಸ್ಕೊಡುವ. ಇವಾಗ ಜಸ್ಟ್ ನಾರ್ಮಲಾಗಿ ಅದಷ್ಟು ವರ್ಕ್ ಮಾಡಿಸ್ಕೊಂಡು ಹೋಗುವ. ಆಯಿಲ್ ಚೇಂಜ್ ಅಂತ ಇಲ್ಲ, ಆಯಿಲ್ ಚೇಂಜ್ ಎಲ್ಲ ಮಾಡಿಸಿದ್ದು. ಇವಾಗ ಅದೇ ಒಂದು ಕ್ರ್ಯಾಶ್ ಗಾರ್ಡ್ ಮತ್ತು ಇಂಡಿಕೇಟ್ರ್ ಒಂದು ಇಂಡಿಕೇಟ್ರ್ ಲೆಫ್ಟ್ ಸೈಡ್ ಇದೆ. ಇಂಡಿಕೇಟ್ರ್ ಒಂದು ಲೆಫ್ಟ್ ಸೈಡ್ ಫ್ರಂಟ್. ಮತ್ತು ಅದೇ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಒಂದುಂಟಲ್ಲ ಅದೊಂದು. ವಾಶ್ ಒಂದು ಮಾಡಬೇಡ. ವಾಶ್ ಒಂದು ಮಾಡಿ ಸರ್. ಜಸ್ಟ್ ವಾಟರ್ ವಾಶ್ ಆಯಿತು, ಪಾಲಿಶ್ ಅಂತ ಬೇಡ. ಓಕೆ, ಒಂದು ಜನರಲ್ ಚೆಕಪ್ ಒಂದು ಮಾಡಿ. ಜನರಲ್ ಚೆಕಪ್ ಒಂದು ಮಾಡಿ. ಅಡ್ಡಿಲ್ಲ, ಫೋನ್ ಮಾಡ್ತೀರಾ? ಆಯ್ತು ಸರಿ, ಯೂಟ್ಯೂಬಿಗೆ ಹಾಕ್ತೀರಾ? ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಹಾಕು ಹಾಕು. ಸೊ ಇವಾಗ ಬೈಕ್ ಕೊಟ್ಟಾಯಿತು, ನೋಡ್ತಾ ಇರ್ಬೋದು. ಅಲ್ಲಿ ವರ್ಕ್ ಎಲ್ಲ ಫುಲ್ ಮುಗಿದ ಮೇಲೆ ಕಾಲ್ ಮಾಡ್ತಾರೆ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಪರ್ಚೇಸ್ ಮಾಡಿದ್ದು ಸಹ ಇಲ್ಲೇ ಬೈಕ್ ಸಾಯಿದೀಪ್ ಮೋಟಾರ್ಸ್ ಹೇಳಿ. ಸೊ ಬ್ರಹ್ಮಾವರದಲ್ಲಿ ಇರೋದು ಇದೊಂದೇ. ಸೊ ಇನ್ ಕೇಸ್ ಯಾರಿಗಾದರೂ ಏನೇ ಎನ್ಕ್ವೈರಿ ಏನಾದರೂ ಇದ್ದರೆ ಬಂದು ಇಲ್ಲಿ ಇದು ಮಾಡ್ಬೋದು. ಸ್ಟಾಫ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಇವಾಗ ಅವರು ಆದಮೇಲೆ ಫೋನ್ ಮಾಡ್ತಾರೆ. ಇವಾಗ ಮನೆಗೆ ಹೋಗುವ, ಮತ್ತೆಂತ ಮಾಡೋದು, ಇಲ್ಲಿ ನಿಂತ್ಕೊಳ್ಳಿಕ್ಕೆ ಅಂತೂ ಇಲ್ಲ ಅಲ್ಲ. ಮನೆಗೆ ಹೋಗಿ ಸಂಜೆ ಹೊತ್ತಿಗೆ ಬಂದರೆ ಆಯಿತು. ಸಂಜೆ ಹೊತ್ತಿಗೆ ಎಷ್ಟೊತ್ತಿಗೆ ಕಾಲ್ ಮಾಡ್ತಾರೆ ಅಷ್ಟೊತ್ತಿಗೆ ಬರೋ. ಈಗ ನಮ್ಮ ಧನು ತಿಂಡಿ ಬೇರೆ ತಿನ್ನಲಿಲ್ಲ ಅಲ್ಲ, ಅದಕ್ಕೆ ಅವನಿಗೆ ತಿಂಡಿ ತೆಗ್ಸಿ ಕೊಡಬೇಕು. ಅವನ ಅಮ್ಮನ ಹತ್ರ ತಿಂಡಿ ತೆಗ್ಸಿ ಕೊಡ್ತೇನೆ ಅಂತ ಹೇಳಿ ಕರ್ಕೊಂಬಂದಿದ್ದೇನೆ. ಸೊ ಇವಾಗ ಅವನಿಗೆ ತಿಂಡಿ ತೆಗ್ಸಿ ಕೊಟ್ಟು, ಸೊ ಲೈಟಲ್ಲಿ ಮಳೆ ಬರ್ತಾ ಉಂಟು, ಹನಿ ಹನಿ. ಅದಕ್ಕೆ ನಾನು ಸಹ ಒಂದು ಚಹಾ ಕುಡಿತೇನೆ. ಇವಾಗ ಆಚೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಬೇಕು ಚಹಾ ಕುಡಿಲಿಕ್ಕೆ, ಆಚೆ ಬಸ್ ಸ್ಟ್ಯಾಂಡಿಗೆ. ಇವಾಗ ಆಚೆ ಹೋಗುವ. ಕೀರ್ತಿ ಸೊ ಫೈನಲಿ ಕೀರ್ತಿ ಸಾಗರಿಗೆ ಓಕೆ ಅಂತ ಹೇಳಿದ. ಕೀರ್ತಿ ಸಾಗರಿಗೆ ಈಗ ಎಂತ ಆಯ್ತಂದರೆ, ತಿಂಡಿ ತಿನ್ನೋತ್ತಿಗೆ ನೆನಪಾಯಿತು, ಬೈಕಿಗೂ ಇಟ್ಟಾಯ್ತಲ್ಲ. ಸೊ ಈಗ ಬಸ್ಸಲ್ಲಿ ಹೋಗುವ ಅಂದರೆ ಪರ್ಸ್ ತರಲಿಲ್ಲ ನಾನು, ₹1 ಕ್ಯಾಶ್ ಇರಲಿಲ್ಲ ಕೈಯಲ್ಲಿ. ಆಮೇಲೆ ಎಂತ ಮಾಡೋದು ಅಂತ ಥಿಂಕ್ ಮಾಡ್ತಿರುವಾಗ ನೆನಪಾದದ್ದು ನಮ್ಮ ಪುಟ್ಟಣ್ಣ, ಸೊ ನಮ್ಮ ಅಜ್ಜಿದಣ್ಣ. ಅವರ ಅಂಗಡಿಗೆ ಹೋಗಿ ಅಲ್ಲಿ ಸಂಡೆ ಮಂಡೆಗೆ ಅವ್ರ ಹತ್ರ ₹100 ಕ್ಯಾಶ್ ತೊಗೊಂಡೆ. ಸೊ ಅವರಿಗೆ ಪೇ ಮಾಡಿದೆ. ಇವಾಗ ಫಸ್ಟಿಗೆ ಮೇ ಬಿ ಆ ಬಸ್, ಅಲ್ಲಿ ಒಂದು ಬಸ್ ಉಂಟಲ್ಲ ಅದು ಹೋಗ್ಬೋದು, ಅಲ್ಲಿಗೆ ಹೋಗ್ತದೆ ಇಲ್ವೋ ಗೊತ್ತಿಲ್ಲ. ಇವಾಗ ಫಸ್ಟಿಗೆ ಮನೆಗೆ ಹೋಗಿ ಅಲ್ಲಿ ಶೋರೂಮಿಂದ ಅವರು ಫೋನ್ ಮಾಡಿದ ಮೇಲೆ ಸಂಜೆ ಅವ್ರು ವಾಟೆವರ್ ಅವರು ಫೋನ್ ಮಾಡಿದ ಮೇಲೆ ವಾಪಸ್ ಬಂದರೆ ಆಯಿತು. ಮೇ ಬಿ ಆದಷ್ಟು ಬೇಗ ಸಿಕ್ಕಿದರೆ ಒಳ್ಳೆಯದೇ ನನಗೆ ಸಹ. ಬೈ ಕರ್ಮ ಹೋಯಿತು, ಬಸ್ಸು ಹೋಯಿತು. ಇಷ್ಟೊತ್ತು ಅದು ಬಸ್ ಹೋಯಿತು. ಅದು ಹೋಗ್ತಿತ್ತಾ ಫಸ್ಟಿಗೆ ಹೇಳೋದು, ಆ ಬಸ್ ಹೋಗ್ತಿತ್ತಂತೆ. ಸೊ ಫಸ್ಟಿಗೆ ಗೊತ್ತಿದ್ರೆ ಸ್ವಲ್ಪ ಬೇಗ ಓಡ್ಕೊಂಡ್ಬಂದಿದ್ರು ಹೋಗ್ಬೋದಿತ್ತು, ಅದರಲ್ಲಿ ತೊಂದರೆ ಇಲ್ಲ. ಇವಾಗ ನೆಕ್ಸ್ಟ್ ಬಸ್ ಬರೋ ತನಕ ವೆಯ್ಟ್ ಮಾಡಬೇಕು. ಇಲ್ಲೇ ವೆಯ್ಟ್ ಮಾಡೋಣ, ಅಲ್ಲೇ ಹೋಗೋಣ? ಅಲ್ಲ, ಇಲ್ಲಿ ಬಸ್ ಸ್ಟ್ಯಾಂಡ್ ಉಂಟಾ? ಯಾವುದು? ಸೊ ಇವಾಗ ಆ ಬಸ್ ಹೋಯ್ತು. ಇವಾಗ ನೆಕ್ಸ್ಟ್ ಬಸ್ ಎಷ್ಟು ಗಂಟೆ ಗೊತ್ತಾ? ಇವಾಗ ನೆಕ್ಸ್ಟ್ ಬಸ್ ಎಷ್ಟು ಗಂಟೆಗೆ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬಸ್ ಬಂದಮೇಲೆ ಅದರಲ್ಲಿ ಹೋಗಿ A few inches later. ಅವನು ಮುಂದೆನೂ ಬರ್ತಿಲ್ಲ, ಹಿಂದೆನೂ ಹೋಗ್ತಿಲ್ಲ. ಅರ್ಧ ಗಂಟೆಯಿಂದ ಕಾಯ್ತಿದ್ದೇವೆ, ಒಂದೊಂದು ಬಸ್ ಬರ್ತಿಲ್ಲ. ಬರೋ ಬಸ್ಸೆಲ್ಲ ಆಚೆನೇ ಹೋಗ್ತುಂಟು ಉಡುಪಿ ಸೈಡಿಗೆ. ಇಲ್ಲಿ ವೆಯ್ಟ್ ಮಾಡಿ ಸಾಕಿಡ್ದೋಯ್ತು. 11 ಗಂಟೆ ಆಗ್ತದಂತೆ. ಇವಾಗ 11 ಗಂಟೆ ಆಗ್ತಾ ಬಂತಲ್ಲ, 11 ಗಂಟೆ ಆಯಿತು. ಎಷ್ಟು ಗಂಟೆಗೆ ಬಸ್ ಬರ್ತದೆ ಗೊತ್ತಿಲ್ಲ. ಅರೌಂಡ್ 1 ಅವರ್ ವೆಯ್ಟ್ ಮಾಡಿ ಆದಮೇಲೆ ಇವಾಗ ಬಸ್ ಬಂತು. 1 ಅವರಿಂದ ಅಯ್ಯೊಬ್ಬ ಹೋಗುವಂತ ಎಂಥ ಕರ್ಮ ಮಾರ. ಇವತ್ತು ಫಸ್ಟೇ ಹೋಗೋರಿಗೆ ಈ ಥರ ಆದರೆ ಡೈಲಿ ಹೋಗೋರೆಲ್ಲ ಎಂತ ಮಾಡ್ತಾರೆ. ಪುಣ್ಯಕ್ಕೆ 1 ಅವರ್ ಆದಮೇಲೆ ಯಾರು ಬಂತಲ್ಲ, ಪುಣ್ಯಕ್ಕೆ ಇನ್ನೂ ಡಿಲೇ ಆಗಲಿಲ್ಲ. ಸೊ ಇವಾಗ ಬಸ್ ಬಂತು, ಮನೆಗೆ ಹೋಗಿ ಆಮೇಲೆ ಶೋರೂಮಿಂದ ಫೋನ್ ಮಾಡಿದ ಮೇಲೆ ವಾಪಸ್ ರಿಟರ್ನ್ ಬರುವ. ಇವಾಗ ಅಲ್ಲಿ ಬಸ್ ನೋಡ್ತಾ ಇರ್ಬೋದು.
ಪಾಪ ಧನವಣ್ಣ 10 ನಿಮಿಷದಲ್ಲಿ ಬರ್ತದೆ ಹೇಳಿ 1 ಅವರ್ ವೆಯ್ಟ್ ಮಾಡಿಸಿದ. ಎಂತದಾ ಇದೆಂತದಾ. ಸೊ ಇವಾಗ ಇಷ್ಟು ಕ್ರೌಡ್ ಆಗಿರೋ ಬಸ್ಸಲ್ಲಿ ಇವಾಗ ಹೋಗ್ಬೇಕು. ಇವಾಗ ಬೇರೆ ಆಪ್ಷನ್ ಇಲ್ಲ. ಬನ್ನಿ ಇವಾಗ ಇಲ್ಲಿ ಕ್ರೌಡ್ ನೋಡ್ತಾ ಇರ್ಬೋದು. ಅದೆಲ್ಲ ಎಂತ ಇಲ್ಲಿ ಬಿಡಿ. So ಇವಾಗ ಫುಲ್ ಕ್ರೌಡ್ ಆಗಿದೆ. ಎಂತ ಮಾಡೋದು, ಹೋಗ್ಲೇಬೇಕಲ್ಲ. A few moments later. ಫೈನಲಿ ಇವಾಗ ಮನೆಗೆ ಬಂದಾಯಿತು. ಬಸ್ಸಲ್ಲಿ ಹೇಳಿದಾಗೆ ಕ್ರೌಡ್ ಇತ್ತಲ್ಲ, ಸೊ ಅದಕ್ಕೆ ಕಂಡಕ್ಟರ್ ಮೇಲೆ ಹೋಗಿ ಒಳಗೆ ಹೋಗು ಅಂದರು. ನಾನು ಅದಕ್ಕೆ ಸರಿ ದನ್ನಿ ಅಂತ ಒಳಗೆ ಹೋಗು ಅಂತ ಇದು ಮಾಡ್ತೀನಿ. ನೀವು ತೊಂದರೆ ಇಲ್ಲ ನೀವು ನಿಲ್ಲಿ ಅಂದರು. ಎಂತಕ್ಕೆ ನಿಲ್ಲುದು, ಮಳೆ ಬಂದು ನಾರ್ಮಲ್ ಆಗಿದ್ದಾಗ ನಿಂತರೆ ತೊಂದರೆ ಇಲ್ಲ, ಮಳೆ ಬಂದಾಗ ನಿಂತರೆ ಈ ಹಣೆ ಬರ ಇದೆಲ್ಲ ಬೇಕಾ, ಆ ಕೆಸರೆಲ್ಲ ರಟ್ಟಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಒಳಗೆ ಕ್ರೌಡ್ ಕಮ್ಮಿ ಆಗೋ ತನಕ ನಿಂತೆ. ಆಮೇಲೆ ಒಳಗೆ ಹೋದೆ. ನಿಮ್ಮ ಅಭಿಮಾನಿ ಅಣ್ಣ. ಮತ್ತು ಮಾರ್ನಿಂಗ್ ಬೈಕ್ ಎಲ್ಲಿ ಬಿದ್ದದಂದರೆ ಇಲ್ಲಿ ತೋರಿಸ್ತೇನೆ ನೋಡಿ. ಇಲ್ಲಿ ಸ್ಕ್ರ್ಯಾಚ್ ಮಾರ್ಕ್ ಕಾಣ್ತಂದ್ರೆ, ಸೊ ಇಲ್ಲೇ. One eternity later. ಇಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ಮೈಕಿದ್ದು ಆಡಿಯೋ ಇನ್ಪುಟ್ ಸೆಟ್ಟಿಂಗ್ ಚೇಂಜ್ ಮಾಡಿಟ್ಟಿದ್ದೆ. ಸೊ ಅದು ನನಗೆ ನೆನಪಿರಲಿಲ್ಲ. ಹಾಗಾಗಿ ವೈರ್ಡ್ ಮೈಕನ್ನು ಕನೆಕ್ಟ್ ಮಾಡಿದಾಗ ಆಡಿಯೋ ರೆಕಾರ್ಡ್ ಆಗಿರಲಿಲ್ಲ. ಸಂಜೆ ಹೊತ್ತಿಗೆ ಶೋರೂಮಿಂದ ಕಾಲ್ ಬಂತು, ಬೈಕ್ ರೆಡಿ ಆಯಿತು, ಬಂದು ಕಲೆಕ್ಟ್ ಮಾಡಿ ಅಂತ. ಸೊ ಅದಕ್ಕೆ ನಾನು ಧನುಷ್ನ ಕರ್ಕೊಂಡು ಹೋಗಲಿಕ್ಕೆ ಕೆಳಗೆ ಬಂದಿದ್ದೆ. ಮಕ್ಕಳು ಆಟಾಡ್ತಿದ್ರು. ಬೈಕ್ ಫುಲ್ಲಿ ರೆಡಿ ಆಗಿತ್ತು, ಬಟ್ ಅದು ಡೂಮಿದು ಸ್ಟಿಕ್ಕರ್ ಸಿಕ್ಕಿರಲಿಲ್ಲ. ಸರ್ವಿಸ್ ಮುಗಿದ್ಮೇಲೆ ಲಕ್ಷ್ಮಣ್ ಅವರು ಒಂದು ಸಲ ಬೈಕ್ ರೈಡ್ ಮಾಡಿ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಏನಾದರೂ ಉಂಟಾ ಅಂತ ಚೆಕ್ ಮಾಡಿದರು. ಏನು ಪ್ರಾಬ್ಲಮ್ ಇರಲಿಲ್ಲ. ಸೊ ಬಿಲ್ ಪೇ ಮಾಡಲಿಕ್ಕೆ ಹೋದೆ. ಬಿಲ್ ಪೇ ಮಾಡಲಿಕ್ಕೆ ಹೋದಾಗ ಓವರಾಲ್ ಅರೌಂಡ್ 3500 ರುಪೀಸ್ ಹತ್ರ ಆಗಿತ್ತು. ಯಾಕಂದರೆ ಬ್ಯಾಟ್ರಿ ಚೇಂಜ್ ಮಾಡಿದರು ಮತ್ತು ಕ್ರ್ಯಾಶ್ ಗಾರ್ಡ್, ಇಂಡಿಕೇಟ್ರ್ ಹೊಸದು ಹಾಕಿದರು. ಹೇಳಿದಾಗೆ ಅದು ಸ್ಟಿಕ್ಕರ್ ಸಿಕ್ಕಲಿಲ್ಲ. ಅದನ್ನು ಇವಾಗ ಬೇರೆ ಏನಾದರೂ ಜುಗಾಡ್ ಮಾಡಬೇಕು, ಲೈಕ್ ಸ್ಟಿಕ್ಕರಿಂಗ್ ಏನಾದರೂ ಮಾಡಿಸಬೇಕು. ಸೊ ಇಲ್ಲಿಂದ ಇವಾಗ ಹೊರಟದ್ದು ನಾನು ಸೀದಾ ಕಟಿಂಗ್ ಮಾಡಿಸ್ಬೇಕಿತ್ತು. ಹೇಗೂ ಬ್ರಹ್ಮವರಕ್ಕೆ ಬಂದಿದ್ದೆ ಅಲ್ಲ. ಮತ್ತು ಧನುಗೆ ಸಹ ಸ್ಲಿಪ್ಪರ್ ತೊಗೊಳ್ಬೇಕು ಅಂತ ಹೇಳ್ತಿದ್ದ. ಸೊ ಸೀದಾ ಕಟಿಂಗ್ ಶಾಪಿಗೆ ಹೋದೆ. ಅಲ್ಲಿಂದ ಫೈನಲಿ ಕಟಿಂಗ್ ಮುಗಿಸ್ಕೊಂಡ ಮೇಲೆ ಅಲ್ಲಿ ಇದ್ದದ್ದು ಇಬ್ಬರು ಸಹ UP ಅವರು. ಸೊ ನಿಮ್ಮದು ಯೂಟ್ಯೂಬ್ ಚಾನಲ್ ನೇಮ್ ಹೇಳಿ ಸಬ್ಸ್ಕ್ರೈಬ್ ಮಾಡ್ತೀನಿ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಮತ್ತು ಅಷ್ಟೊತ್ತಿಗೆ ಧನುಷ್ ಕೂಡ ಹೊರಗೆ ಬಂದು ನಿಂತ್ಕೊಂಡಿದ್ದ. ಸ್ಲಿಪ್ಪರ್ ಬೇರೆ ತಗೊಂಡಿದ್ದ, ನೋಡ್ತಾ ಇರ್ಬೋದು. ಸೊ ಇಲ್ಲಿಂದ ಬಂದ ಕೆಲಸ ಮುಗೀತು. ಸೊ ನಾವು ಹೊರಟದ್ದು ಸೀದಾ ಮನೆಗೆ. ಫೈನಲಿ ಬೈಕ್ ರೋಡ್ ಮೇಲೆ ಪಾದಾರ್ಪಣೆ ಮಾಡಿ ಆಯಿತು. ಸೊ ನೀವು ಕೂಡ ಕೇರ್ಫುಲ್ ಆಗಿರಿ ಆ್ಯಂಡ್ ರೈಡ್ ಸೇಫ್ಲಿ ಗೈಸ್. ಸೊ ಸಿಗುವ ಹೊಸ ವೀಡಿಯೋದಲ್ಲಿ. ಬಾಯ್.